ಇದು ಫಾಸ್ಟ್ ಅಂದ್ರೆ ಫಾಸ್ಟ್ ಅಂಡ್ ಪ್ಯೂರೆಸ್. ಇದೇ ಫಾಸ್ಟ್ ಅಲ್ಲಿ ಕ್ಯಾರೆಟ್ ಕೂಡ ಕಟ್ ಮಾಡ್ಬಿಡ್ತೀನಿ. ಸ್ವೀಟಿ ಅವ್ನು ನಾಷ್ಟಗಳು ಮಾಡಿದ್ನ ಅಂತ ಕೇಳಿ ಎಷ್ಟೊತ್ತು ಮಾಡ್ತಾನು ಮಾರಾಯವ. ರೀ ಟೊಮೆಟೊ ರೈಸ್ ಮಾಡಿದ್ರೇನ? ಟೊಮೊಟೊ ರೇಟ್ ಗೊತ್ತೇನ ನಿನ್ಗೆ? ಈ ಕೃಷ್ಣ ಟೊಮೊಟೊ ಇಲ್ಲ ಟೊಮೊಟೊ ಬಾತ್ ಹೆಂಗ್ ಮಾಡೋದು ತೋರಿಸ್ತಾನೆ. ನೋಡ್ತಾ ಇರೋ, ಬೆಂಡೆಕಾಯಿ ಟೊಮೊಟೊ ಬಾತ್ ಮಾಡ್ತಾನೆ. ರಕ್ತ ಲೇ ಸ್ವೀಟಿ, ಬೆರಳು ಕಟ್ ಹಾಕ್ಬಿಟ್ಟು ರಕ್ತ ಬರ್ತಿದೆ ಕಣ. ನಿಂದ್ ಬರೇ ಇದ ಒಣ ದಿಮಾಕ ಆತ. ನಿನಗೆ ಕೆಲಸ ಅನ್ಕೊಳ್ಳಿ ಎಲ್ಲ ಕಟ್ಟಕ್ಕವಲ್ಲ. ಸರಿಯಾಗಿ ಹೇಳ್ದೆ ಕಣೆ. ಮೌ, ನೀನಾದ್ರೂ ಬಂದು ಹೆಲ್ಪ್ ಮಾಡೋ. ಏಯ್ ಹೋಗಲ್ಲ, ಎಷ್ಟೊತ್ತಲ್ಲಿ ಸಿನಿಮಾ ನೋಡ್ತಾ ಇದ್ದೀನಿ ನಾನು. ನಿಮ್ಮ ಅಕ್ಕೆ ಇಲ್ಲಿ ಹೆತ್ತು ಮಗನಿಗೆ ರಕ್ತ ಬರ್ತಾ ಇದೆ, ಎತ್ಕೊಳ್ಳು ಸಿನಿಮಾ ಅಂತೆ. ಹೋಗಿ ಹೋಗಿ ಇವಳು ಹೆಲ್ಪ್ ಕೇಳ್ತೆ ನಾನು. ಈ ಎತ್ಕೊಳ್ಳು ಸಿನಿಮಾ ನೋಡ್ತಾಳ ಅಂತ ಇವಳು ಮಕ್ಕ ಇಷ್ಟು ಬೆಂಕಿ ಹಾಕ. ಅರ್ಶನಲ್ಲಿ ಇದೆಯಪ್ಪ, ಅರ್ಶನ ಬೇಡ. ಲಾಸ್ಟ್ ಟೈಮ್ ಬೇಳೆ ಕಟ್ ಮಾಡ್ಕೊಂಡಾಗ ಬ್ಯಾಂಡೇಜ್ ಇಲ್ಲಿಟ್ಟೆ. ರೀ ಕಿವಿ ಅದಾವಿಲ್ಲ, ಬೆಲ್ ಹೊಡ್ಯಾಕತ್ತೆ. ಎಷ್ಟೊತ್ತಾತ? ಯಾರದಾರ ನೋಡ್ರದ? ಕೃಷ್ಣ, ಕಾಲಿನ ಬೆಲ್ ಶಬ್ದ ಕೇಳಿಸ್ತಾ ಇಲ್ವೇನೋ? ಇದೊಂದು ಸಣ್ಣ ಕೆಲಸನ ಮಾಡಕ್ ಆಗೋದಿಲ್ವ ನಿನ್ ಕೈಯಲ್ಲಿ? ಯಾರು ಅಂತ ನೋಡು. ಏನಿ ಅಮ್ಮ ಮನೆ ಕೆಲಸ ಇಲ್ಲಿ ಮಾಡ್ದಂಗೆ ಬಾಗಿಲು ತೆಗೆ ಕೇಳ್ತಾವಳೆ ಮಕ್ಕಿ. ಕೃಷ್ಣ ಓದ ಇರೋ. ಲೋ ಬಾಬು, ಏನಿಲ್ಲ ಬೆಳಬೆಳಗ್ಗೆ ಇಲ್ಲಿ? ಅದಿರ್ಲಿ, ಫಸ್ಟ್ ನಡಿಯಪ್ಪ ಒಳಗಡೆ ಕೂತ್ಕೊಂಡು ಮಾತಾಡೋಣ. ಸರಿ ಬಾರಪ್ಪ. ಅಮ್ಮ, ಇವ್ ನನ್ನ ಫ್ರೆಂಡ್ ಬಾಂಡ್ ಬಾಬು ಅಂತ. ಬಾಂಡ್ ಬಾಬು ಅಂತ. ನಮ್ಮಮ್ಮ ಹಂಗೆ ಹೇಳ ಮಗ. ಏನಿಲ್ಲ, ಇಲ್ಲೇ ಮೊನ್ನೆ 3ನೇ ಕ್ಲಾಸಲ್ಲಿ ಮಗು ತೀರೋಗಿತ್ತಲ್ಲ, ಅದಕ್ಕೆ ಅವ್ರ ಮನೆಗೆ ಹೋಗ್ಬಿಟ್ಟು ಬಂದೆ. ಸಮಾಧಾನ ಮಾಡಕ್ ಹೋಗಿದ್ದ? ಇಲ್ಲ, ಇನ್ಶೂರೆನ್ಸ್ ಮಾಡ್ಸೋರು ಅಂತ ಕೇಳ್ಕೊ ಬರಕ್ ಹೋಗಿದೆ. ಲವ್, ಈ ಹುಟ್ಟಿದ ಮಕ್ಳಿಗೆಲ್ಲ ಇನ್ಶೂರೆನ್ಸ್ ಮಾಡಿಸ್ಬೋದಾ? ಈಗ ಹುಟ್ಟಿರೋ ಮಗುಗೆ ಯಾಕೋ, ಇನ್ನೇನು ಈಗ ಸಾಯ್ತಾರೆ ಏನಾದ್ರು ಇನ್ಶೂರೆನ್ಸ್ ಮಾಡ್ತೀನಿ. ನಿಮ್ಮ ಮನೇಲಿ ಯಾರು ಈಗ ಒಟ್ಟುಕೊನೋರವ್ರ? ಅಮ್ಮ, ಅಂದ್ರೆ ನಮ್ಮನೇಲಿ ಯಾರಾದ್ರೂ ಸಾಯೋರು ಇದ್ದಾರಾ ಅಂತ ಕೇಳಿದೆ. ಕಾಫಿ ಮಾಡ್ಕೊಂಡ್ ಬರ್ತೇನೆ. ನಿಮ್ದು ಇನ್ಶೂರೆನ್ಸ್ ಇದೆಯಾ ಮೇಡಮ್? ಇಲ್ಲ. ಇಲ್ವಾ? ನೀವು ಕಾಫಿ ಮಾಡಕ್ ಹೋಗ್ಬಿಟ್ಟು ಗ್ಯಾಸ್ ಗಿಸ್ ಬ್ಲಾಸ್ಟ್ ಆಗ್ಬಿಟ್ಟು ನೀವು ಕೊಟ್ಟುಕೊಂಡ್ಬಿಟ್ರೆ ಬಿಡ ಬಿಡ ಬಿಡ, ಕುತ್ಕೊಳ್ಳಿ. ಅಯ್ಯೋ ಪಾಪಿ ಚಿರಾಯು, ಅವಳಲ್ಲಿ ಇಷ್ಟು ಬೇಗ ಸಾಯ್ತಾಳೆ. ಬಿಡಪ್ಪ, ನಾನು ಫ್ಯಾನ್ಗಳು ಆನ್ ಮಾಡ್ತೀನಿ. ಅಮ್ಮ, ನಿಮ್ದು ಇನ್ಶೂರೆನ್ಸು? ಇಲ್ಲ. ಮಾಡ್ಸಿಲ್ವಾ? ಫ್ಯಾನ್ ಸ್ವಿಚ್ ಆದ್ಮೇಲೆ ಹೋಗ್ಬಿಟ್ಟು ಶಾಕ್ ಹೊಡ್ಬಿಟ್ಟು ನೀವು ನಿಗ್ರಕಾಗ್ಬಿಟ್ರೆ ಬಿಡ ಬಿಡ ಬಿಡ, ಕುತ್ಕೊಂಬಿಡಿ. ಇದಾಕ ಬೆಳಬೆಳಗ್ಗೆ ಅಪಶಕನ ಮಾತಾಡ್ತೀಯಾ? ಏಯ್, ನಿನ್ ಬೆರಳಿಗೆ ಏನಾಯ್ತು? ಅದು ಬೆಳಬೆಳಗ್ಗೆ ತರಕಾರಿ ಕಟ್ ಮಾಡ್ಬೇಕಾದ್ರೆ ಕುಯ್ಕೊಂಬಿಟ್ಟೆ. ಕಟ್ ಮಾಡ್ಕೊಂಬಿಟ್ಟೆ. ಹೋಗ್ಲಿ, ಇನ್ಶೂರೆನ್ಸ್ ಮಾಡ್ಸಿದ್ಯಾ? ಇಲ್ಲ. ಇಲ್ವಾ? ಮುಗೀತು ನಿನ್ ಕತೆ. ಗಾಯ ಹೋಗಿ ಗ್ಯಾಂಗ್ರೀನ್ ಕೊಳ್ತು ಹುಳ ಬಿದ್ದು ಬೆಳ್ಳು ಹಸ್ತ ಭುಜ ಅನ್ಬಿಟ್ಟು ಕೊನೆಗೆ ನಿನ್ ಕತ್ನೆ ಎಗರಿಸ್ಬಿಡ್ತಾರೆ ಡಾಕ್ಟ್ರು. ಎಲ್ಲಿ ಕೇಳ್ತೀರಾ ನಮ್ಮ ಮಾತನ್ನ? ಅದಕ್ಕೇನ್ ಮಾಡ್ಬೇಕೀಗ? ಏನಿಲ್ಲ ಮಗ, ನನ್ನ ಹತ್ರ ನೀನೊಂದು ಪಾಲಿಸಿ ಮಾಡಿಸ್ತೆ ಅಂತ ಅಂದ್ಕೋ. ನೀನೇನಾದ್ರೂ ಸಾಯ್ಬೇಕಾದ್ರೆ ಆ ಯಮ ಬಂದು ಫಸ್ಟ್ ನನ್ನ ಹತ್ರ ಪರ್ಮಿಷನ್ ತಗೊಂಡು ಆಮೇಲೆ ನಿನ್ನ ಹತ್ರ ಬರಬೇಕು. ಆ ಗ್ಯಾರಂಟಿ ನಾನು ನಿಮಗೆ ಕೊಡ್ತೀನಿ. ಅಷ್ಟೇ ಅಲ್ಲದೆ ನಿಂದು ಅನ್ನೋದು ಒಂದು 50 ಲಕ್ಷ ಬರುತ್ತಾ? 50 ಲಕ್ಷ ಈಗ ಮಾಡಿಸ್ರಿ? ಲೈ, ಇಷ್ಟು ಸಡನ್ ಕೇಳಿದ್ರೆ ಯಾರ ಮಾಡ್ತಾರೆ? ನಿಂಗೆ ಅಂತ್ಯ ಅಂತ ಗೊತ್ತು, ಅದಕ್ಕೆ ನಾನೆಲ್ಲ ಸಿದ್ಧವಾಗಿ ಬಂದ್ಬಿಟ್ಟಿದ್ದೀನಿ. ಯಾಕೆ ತಲೆ ಕೆಡ್ಸ್ಕೋತೀಯಾ? ತಗ, ಈ ಫಾರ್ಮ್ನ ಫಿಲ್ ಮಾಡು. ಪೆನ್ ಬೇಕಾ? ಕೊಡು. ಅಲ್ಲಿ ನಿನ್ನ ಹೆಸರು, ಹೆಸರು, ನಿಮ್ಮ ಅಪ್ಪನ ಹೆಸರು, ಅದ್ರ ಕೆಳಗಡೆ ಅಡ್ರೆಸ್ ಬರೀ. ಹಾ, 50 ಲಕ್ಷ ಯಾವಾಗ ಬರ್ತದೆ? ಬರ್ತದೆ. ಲೈ, ಇಂಪಾರ್ಟೆಂಟ್ ವಿಷಯನೇ ಬಿಟ್ಬಿಟ್ಟಿದ್ಯಲ್ಲೋ. ನಾಮಿನಿ ಯಾರ ಹೆಸರಿಗೆ ಅಂತ ಬರ್ದಿರ್ತಾನೆ ಅವ್ರ ಹೆಸರು ಹೋಗೋದು. 50 ಲಕ್ಷ ಕೊಡು. ನಿನ್ನ ಹೆಸರಾ? ನನ್ನ ಹೆಸರು ಬರೆಯೋ. ನಿನ್ನ ಹೆಸರು? ನನ್ನ ಹೆಸರು ಬರೆಯೋ. ಸುಮ್ಮನೆ, ನಾನು 6 ತಿಂಗಳಿಗೆ ಹೊತ್ತು ಸಾಕಿರೋದು. ನನ್ನ ಹೆಸರು ಬರೆಯೋ. ನಿನ್ನ ಹೆಸರು ಏನೋ? 6 ತಿಂಗಳ? ಅವನು 6 ತಿಂಗಳಿಗೆ ಹುಟ್ಟಿದ್ದು. ಅದಕ್ಕೆ ಅವ್ನಿಗೆ ಆಡ್ತಿರೋದು. ಅದು ಬಿಡ್ರಿ, ನೀವು ನಾನು ಹಿಂದೆ ಲವ್ ಮಾಡಿ ನಾನು ಮದುವೆ ಮಾಡ್ಕೊಂಡ್ರಿಲ್ಲ. ನನ್ನ ಹೆಸರು ಬರೀ. ನನ್ನ ಹೆಸರು ಬರೆಯೋ. ನನ್ನ ಹೆಸರು ಬರೀ. ನನ್ನ ಹೆಸರು ಬರೆಯೋ. ಯಾಕ್ರಮ್ಮ ಹಂಗೆ ಕಿತ್ತಾಡ್ತೀರಾ? ಅದೇನೋ ಅವ್ನು ಬದುಕಿದಾಗ್ಲೇ ಬರ್ತದೆ, ಸತ್ ಮೇಲೆ ತಾನೇ ಬರೋದು. ಅದಕ್ಕೆ ಯಾಕೆ ಹಿಂಗೆ ಕಿತ್ತಾಡ್ತೀರಾ? ಅವ್ನು ಯಾವಾಗ ಸಾಯ್ಲಿ, ಅದು ನನ್ನ ಹೆಸರಿಗೆ ಬರಬೇಕು. ಹಂಗ್ ಮಾಡಿ. ಇಲ್ಲ, ಅದು ನನ್ನ ಹೆಸರಿಗೆ ಬರ್ಬೇಕು. ನನ್ನ ಹೆಸರು ಬರೀರಿ. ನನ್ನ ಹೆಸರು ಬರೆಯೋ. ಇಲ್ಲ, ನನ್ನ ಹೆಸರು ಬರೀರಿ. ನನ್ನ ಹೆಸರು ಬರೆಯೋ. ಇಲ್ಲ, ನನ್ನ ಹೆಸರು ಬರೆಯೋ. ನೀನು ನನ್ನ ಹೆಸರು ಬರೀ. ಬಾಂಡ್ ಬಾಬಾ, ಎದ್ದೋಗ ನೀನು. ನಂಗೆ ಟೈಮ್ ಬೇಕು 2 ದಿನ. ನನ್ನ ಯಾರು ಚೆನ್ನಾಗಿ ನೋಡ್ಕೊಂತಾರೆ, ನನ್ನ ಯಾರು ಚೆನ್ನಾಗಿ ಪ್ರೀತಿ ಮಾಡ್ತಾರೆ ಅವ್ರ ಹೆಸರು ನಾನು ಬರಿತೀನಿ. ಓಕೆನಾ? ನಂಗೆ ಟೈಮ್ ಬೇಕು 2 ದಿನ. ಹೋಗ್ಯದ್ದು ವಿಷ ತಂದು ಕೊಟ್ಬಿಡು. ಸುಮ್ ಕೂತ್ಕ. ನಿನ್ನೆವರೆಗೂ ಕತ್ತೆ ತರ ದುಡ್ಸ್ಕೊಂತ ಇದ್ರು,
ಇವತ್ತು ಫುಲ್ ಚೇಂಜ್. ರಾಜಯೋಗ. ಕೃಷ್ಣ, ಟೈಗರ್ ಕೃಷ್ಣ. ರೀ ಆ, ನಾ ಯೂಟ್ಯೂಬ್ದಾಗ ನೋಡಿ ಶಿರಾ ಮಾಡ್ತಂದಿನ್ ತೋರಿಸ್ತೀನಿ. ಕೊಡು 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 ಕೊಡು. ನಾ ತಿನ್ನಿಸ್ತೀನಿ. ಟೈಗರು ಅದನ್ನ ತಿನ್ಬೇಡ ಕಣೋ. ಏಯ್ ಏನೇ ನನ್ನ ಮಗನಿಗೆ ಸ್ವೀಟ್ಗಳು ತಿನ್ನಿಸ್ಬಿಟ್ಟು ಶುಗರ್ ಬರ್ಸ್ಬೇಕು ಅನ್ಕೊಂಡಿದ್ಯಾನೆ? ತಗೊಳ್ಳೋ, ನಾನು ನಿಂಗೆ ಶಕ್ತಿ ಬರ್ಲಿ ಅಂತ ರಾಗಿ ಗಂಜಿ ಮಾಡಿ ತಿನ್ನ. ತಗೊಳ್ಳೋ. ಓ ಯಾವ ಟೈಗರ್ ಗಂಜಿ ಕುಡ್ದಿತ್ತು? ಏಯ್ ನಾನ್ ಮಾಡಿದೀನಿ ಕಣೆ, ಕುಡಿತಾನೆ ಕಣೆ. ಏ, ತಗೊಳ್ಳೋ ಕುಡಿ. ನಾ ಶಿರಾ ಮಾಡಿ ತೋರ್ಸ್ತೀನಿ. ಏ ಅಮ್ಮ, ನೀವಿಬ್ರು ಬೇಡ, ನಂಗೆ ಬಿಟ್ಬಿಡ್ರ ಯಪ್ಪ ಸ್ವಾಮಿ. ಬೇಡ ಕಣೆ, ಬೇಡ ಕಣೆ, ನಂಗೆ ಬೇಡ ಕಣೆ, ಬೇಡ ಕಣೆ, ತಗೊಳ್ಳೋ ಕುಡಿ. ಬೇಡಮ್ಮ, ಬೇಡಮ್ಮ. ನೋಡ್ದೇನೆ ನೀನ್ ಮಾಡಿ ಹಸಿ ತಿಂದ ನುಗಿತಾವನೆ. ನಾ ಮಾಡಿ ಚಿರಾ ತಿಂದು ಉಗುಳಿನ ನಿಮ್ ಮಗ. ನೀವೇನು ಟೈಗರು ಅಂತ ಗಂಜಿ ತಿಂತಿದ್ರಲ್ಲ ಅದಕ್ಕೂ ಉಗುಳೇನವ. ನಿನ್ಗೇನೆ ಆಗ್ಬೇಕು, ನಾನು ಬೇಕಾದ್ ಮಾಡಿ ತಿನ್ನಿಸ್ತೀನಿ ಕಣೆ. ಹೌದಾ? ನನ್ ಗಂಡವ, ನಾನು ಏನ್ ಬೇಕಾದ್ ಮಾಡ್ತಂತೀನಿ. ನನ್ನ ಮಗ ಅವನು ಟೈಗರು. ನಿಂಗಸ್ಕಸೆ ಪಾಯಸ ಮಾಡ್ಕೊ ಬರ್ತೀನಿ ಕಣೋ, ಕುಡಿ ಮಗನೆ. ಓ ಅಗಳೇರು ನಾ ಮಾಡಿ ಚಿರಾ ಉಂಡ್ರ ಶುಗರ್ ಹಾಕಿ ತನಾತಿದ್ರಲ್ಲ, ಈಗ ಗಸಗಸೆ ಪಾಯಸ ತೊಗೊಂಬರ್ತೀರಾ? ನನ್ನ ಇಷ್ಟ ಕಣೆ, ನನ್ನ ಮಗನಿಗೆ ಏನ್ ಬೇಕಾದ್ರೂ ನಾನು ತಿನ್ನಿಸ್ತೀನಿ. ಹೌದಾ? ನನ್ ಗಂಡವ, ನಾನು ಏನ್ ಬೇಕಾದ್ ಮಾಡ್ತಂತ ತಿನ್ನಿಸ್ತೀನಿ. ರೀ ನಾನ್ ನಿಮ್ ಸಂಬಂಧ ಮ್ಯಾಗಿ ಮಾಡ್ಕೊಂಡ್ ಬರ್ತೀನಿ. ನಾನು ಗಸಗಸೆ ಪಾಯಸ ಮಾಡ್ಕೊಂಡ್ ಬರ್ತೀನಿ. ನಿಮ್ಗೆ ಇಷ್ಟ ಬಂದಿದ್ದು ತಂದು ಹಾಕೋದಕ್ಕೆ ನಾನು ಡಸ್ಟ್ಬಿನ್. ನೀನೇನಾರ ಅನ್ಕೊಳೋ, ನಾ ಗಸಗಸೆ ಪಾಯಸ ಮಾಡಿ ತಂದು ಹಾಕದೆ ಕಣೋ. ರೀ ನಾನ್ ನಿಮ್ ಸಂಬಂಧ ಮ್ಯಾಗಿ ಮಾಡ್ಕೊಂಡ್ ಬರ್ತೀನಿ. ಇವ್ರು ನೋಡ್ತಿದ್ರೆ ತಿನ್ಸಿ ಫುಡ್ ಪಾಯ್ಸನ್ ಮಾಡಿಸಿ ಸಾಯಿಸಂಗಿದ್ದಾರೆ. ನಾನು ಮನೆ ಬಿಟ್ಟು ಹೊರಬಿಡ್ತೀನಿ. ಎಲ್ಲೋದು ಮಾರೇವ ಫೋನ್. ಲೇ ಸ್ವೀಟಿ, ನನ್ನ ಟೈಗರು ಬೆಳಗ್ಗೆಯಿಂದ ಎಲ್ಲೂ ಕಾಣ್ತಾನೆ ಇಲ್ಲ ಕಣೆ. ನೀನೆಲ್ಲರ ಕಳಿಸ್ತಾ? ಇಲ್ವಾ, ನಾನು ಫೋನ್ ಮಾಡಿ ಸಾಕ ಫೋನ್ ಸ್ವಿಚ್ ಆಫ್ ಆಗತೈತಿ. ನೋಡ್ಬರ್ತೀನಿ ತಡ್ರಿ. ಎಲ್ಲೋದಿ ಹತ್ತಿರಿ. ಇಲ್ಲೊಂದು ಏನೋ ಲೆಟರ್ ಸಿಕ್ತು. ಯಾರು ಬರ್ದಿರೋದು? ಓದೆ. ಯವ್ವ ಈಗ ನನ್ ಗಂಡ ಬರ್ದಿತ್ತು. ಅಯ್ಯೋ ಏನಂತ ಬರ್ದಾನೆ? ಓದೆ. ಪ್ರೀತಿಯ ಪಕ್ಕದ ಮನೆಯವರಿಗೆ ಈ ಟೈಗರ್ ಕೃಷ್ಣ ಮಾಡುವ ನಮಸ್ಕಾರಗಳು. ವಿಷಯ ಮನೆ ಬಿಟ್ಟು ಹೋಗುವುದರ ಬಗ್ಗೆ. ಮಾನ್ಯರೇ, ಸದರಿ 3 ದಿನಗಳಿಂದ ನನ್ನ ಹೆಂಡತಿ ಮತ್ತು ನನ್ನ ಅಮ್ಮನ ಅತಿಯಾದ ಪ್ರೀತಿಯಿಂದ ನನಗೆ ಪ್ರಾಣಭೀತಿ ಉಂಟಾಗಿದೆ. ನೀವು ತೋರಿಸುವ ನಿಷ್ಕಲ್ಮಶವಾದ ಪ್ರೀತಿಯಲ್ಲಿ ಕಾಲವಾಗದಷ್ಟು ನನ್ನ ಹೆಂಡತಿ ಮತ್ತು ನನ್ನ ಅಮ್ಮ ತೋರಿಸುತ್ತಿಲ್ಲ. ಇದರಿಂದ ಮನನೊಂದು ಮನೆ ಬಿಟ್ಟು ಹೋಗುತ್ತಿದ್ದೇನೆ. ಸಾಧ್ಯವಾದರೆ ಈ ಪತ್ರವನ್ನು ನಮ್ಮ ಮನೆ ಹತ್ರ ಬಿಸಾಕಿ ಹೋಗಿ. ಇಂತಿ ನಿಮ್ಮ ಪ್ರೀತಿಯ ಟೈಗರ್ ಕೃಷ್ಣ. ಅಯ್ಯೋ ಟೈಗರು. ನಮ್ ಕೃಷ್ಣ ನೋಡ್ಕೊಳಕಾಗಿಲ್ಲ ಅಂದ್ರೆ ಹೇಳಿ, ನಾನು ಇಟ್ಕೋತೀನಿ. ನಮ್ ಮನೇಲಿ ಕರ್ಕೊಂಡೋಗಿ ಇಟ್ಕೋತೀನಿ ಅಂದ್ರೆ. ಅಲ್ಲ, ಈ ಲೆಟರ್ ಈಗ ಸಿಕ್ಕೈತಿ. ಅವ್ ಮನೆ ಬಿಟ್ಟು ಹೋಗಿದ್ ನಿನಗೆ ಹೆಂಗ್ ಗೊತ್ತಾತ? ಪಾಪ ನಮ್ ಕೃಷ್ಣ, ನಮ್ಮಮ್ಮ ನನ್ನ ಹೆಂಡತಿ ಟಾರ್ಚರ್ ಕೊಟ್ಟು ಕೊಟ್ಟು ಸಾಯಿಸ್ತವ್ರೆ ಅಂತ ಅಳ್ತಾ ಅಳ್ತಾ ಹೇಳ್ತಿದ್ದ. ನಮ್ಮ ಏರೋ ಹೆಣ್ಮಕ್ಳೆಲ್ಲ ಕೇಳಿದ್ರು. ಹೋಗ್ಬಿಟ್ಟ ಪಾಪ. ಹೋಗ್ಲಿ ಬಿಡಮ್ಮ, ಸಮಾಧಾನಗಳು ಮಾಡ್ಕೋ. ರೀ ಏನ್ರಿ ಸಮಾಧಾನ ಮಾಡೋದು ನೀವು ನನಗೆ? ನಮ್ ಕೃಷ್ಣ ಇಲ್ದಿರೋ ಏರಿಯಾದಲ್ಲಿ ಒಂದೇ 1 ನಿಮಿಷ ನಾವ್ ಯಾರು ಇರೋದಿಲ್ಲ. ನೀವೇ ಇಲ್ಲಿ ಬಿದ್ದು ಸಾಯ್ರಿ.